ಯಾವ ಸ್ಪೀಕರ್ ಅಲ್ಲ ನೋಡಿ, ನೋ ಕಾನ್ಫಿಡೆನ್ಸ್ ಮಾಡುವಂತ ಕೆಲಸ ಏನು ಮಾಡಿಲ್ಲ ಬಸವರಾಜ ಹೊರಟ್ಟಿ ಅವರು. ಬಂದೆ ಲಾಸ್ಟ್ ಟೈಮ್ ನಾವು ಮಾಡಿದ್ದು ಆ ಡೆಪ್ಟಿ ಚೇರ್ಮನ್ ವಿರುದ್ಧ, ಚೇರ್ಮನ್ ವಿರುದ್ಧ ಅಲ್ಲ. ಚೇರ್ಮನ್ರು ಬಹಳ ಹಿರಿಯರಿದ್ದಾರೆ, ಸದನಕ್ಕೂ ಗೌರವ ತಂದು ಕೊಟ್ಟಿದ್ದಾರೆ. ನನಗೆ ಹೇಳೋದ್ರಲ್ಲಿ ಏನು ಬೇಸರ ಇಲ್ಲ. ಅವ್ರು ಬೇರೆ ಪಾರ್ಟಿ ಇರ್ಬೋದು, ಅದು ಬೇರೆ. ಆದರೆ ಸಂಖ್ಯಾಬಲ ಇರೋದ್ರಿಂದ ಅದು ಅವರಾಗ ಅವರೇ ಇದು ಮಾಡ್ತಾರೆ ವಿನಃ ಅದಕ್ಕೆ ನೋ ಕಾನ್ಫಿಡೆನ್ಸ್ ತರಬೇಕಾದ ಏನೂ ಇಲ್ಲ. ಅಲ್ಲ, ಅದನ್ನ ನಾನು ಹೇಳಲಿಕ್ಕಾಗೋದಿಲ್ಲ. ಅದನ್ನ ಶಾಸಕರಲ್ಲಿ ನಮ್ಮ CLP ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ. ಅದನ್ನ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಲ್ಲ, ಜನಾಭಿಪ್ರಾಯ ಅದು ಪ್ರೋಸೆಸ್ ನಡೀತಾ ಇರುತ್ತೆ. ಯಾವಾಗ ಬೇಕಾದ್ರೆ ಈಗ ನಾನು ಆಗ್ತೀನಿ ಅಂತ ಯಾರಿಗಾರು ಗೊತ್ತಿತ್ತಾ? ಪ್ರೋಸೆಸ್ 1 ವರ್ಷದಿಂದ ನಡೀತಾ ಇತ್ತು. ಎಲ್ಲರೂ ಏನೇನೋ ಆಸೆ ಇಟ್ಕೊಂಡಿದ್ದು ಸಡನ್ ಆಗಿ ನಾನು ಬಂದ್ಬಿಟ್ಟೆ. ನಾನು ಏನು ಆಸೆ ಇಟ್ಕೊಂಡಿದ್ದೆ? ನಾನು ಆಸೆ ಇಟ್ಕೊಂಡಿದ್ರೆ ಏನೇನೋ ಆಗ್ಬಿಡ್ಬೇಕಾಗಿತ್ತು. ಆಯ್ತಾ? ನಾನು ಆಸೆ ಇಟ್ಕೊಂಡಿರೋದು ಪಕ್ಷ ಉಳ್ಕೋಬೇಕು, ಸಂವಿಧಾನ ಉಳ್ಕೋಬೇಕು. ಅದು ಬಹಳ ಮುಖ್ಯ ನನಗೆ. ಜಾತ್ಯತೀತ ತತ್ವ ಇರಬೇಕು ಈ ದೇಶದಲ್ಲಿ. ಇಲ್ಲಾಂದ್ರೆ ನಾನು ಈ ಅಬ್ಬಯ್ಯ ಇಲ್ಲಿ ಬಂದು ಕೂತ್ಕೊಂಡು ಮಾಡೋಕ್ಕಾಗತ್ತಾ? ಬರೀ ಅನಿಲ್ ಪಾಟೀಲು ಮತ್ತು ನಮ್ಮ ಐನೂರು ಅಲ್ತಾಫ್ ಅವ್ರಿಗೂ ಅವಕಾಶ ಸಿಗೋದು, ನಮ್ಗೆ ಯಾರಿಗೂ ಸಿಗ್ತಾ ಇರಲಿಲ್ಲ. ಅದಕ್ಕಿಂತ ಸಂವಿಧಾನ ಅದನ್ನೆಲ್ಲ ಉಳಿಸ್ಕೊಳ್ಳೋಕ್ಕೆ ನಾನು ಮಾಡ್ತಕ್ಕಂಥ ಹೋರಾಟ. ನಾವು ಅಧಿಕಾರ ರಾಜಕಾರಣ ಮಾಡಿಲ್ಲ, ನಾನು ಹೋರಾಟದ ರಾಜಕಾರಣ ಮಾಡಿರೋದು, ಮಾಡ್ತಾ ಇರ್ತೀನಿ. ಸ್ವಲ್ಪ ಜೋರಾಗಿ ಹೇಳ್ಬೇಕು. ಏನಂದ್ರಿ? ಈಗ ಅದು ಸಮತೋಲನವಾಗಿರ್ತಕ್ಕಂಥದ್ದನ್ನ ಕ್ಯಾಬಿನೆಟ್ನ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಮತ್ತು ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಅಂತ ಹೇಳಿದ್ರೆ ಸಮಾನವಾಗಿ ಸಮತೋಲನವಾಗಿರ್ತಕ್ಕಂಥ ಕ್ಯಾಬಿನೆಟ್ ಬರುತ್ತೆ. ಥ್ಯಾಂಕ್ ಯು, ನಮಸ್ಕಾರ. ಈ ಮೊನ್ನೆ ಪರಿಷತ್ ಎಲೆಕ್ಷನ್ ಆಯ್ತಲ್ಲ, ಪರಿಷತ್ ಚುನಾವಣೆ, ಪರಿಷತ್ ಸದಸ್ಯರ ಆಯ್ಕೆ ಉತ್ತರ ಕರ್ನಾಟಕ ಕಾಂಗ್ರೆಸ್ ಅನ್ಯಾಯ ಮಾಡಿದೆ. ಯಾರು ಒಬ್ಬರಿಗೆ ಕೊಟ್ಟಿಲ್ಲ ಉತ್ತರ ಕರ್ನಾಟಕದಲ್ಲಿ. 5 ಜನರಿಗೆ ಒಬ್ಬರಿಗೆ ಕೊಟ್ಟಿಲ್ಲ. ತಿಪ್ಪಣ್ಣವ ಕಮಕ್ಕನೂರು ಸರ್, ಕಲ್ಯಾಣ ಕರ್ನಾಟಕ ಸರ್, ಕಿತ್ತೂರು ಕರ್ನಾಟಕ ಸರ್, ಕಿತ್ತೂರು ಕರ್ನಾಟಕ. ಅಲ್ಲಲ್ಲ, ಇರ್ಲಿ, ಅದು ಉತ್ತರ ಕರ್ನಾಟಕನೇ. ಬಂದೆ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕರಾವಳಿ, ಹಳೆ ಮೈಸೂರು ಎಲ್ಲವನ್ನೂ ಸಹ ಗಮನದಲ್ಲಿ ಇಟ್ಕೊಂಡೆ ನಾವು ಮಾಡ್ತೀವಿ. ಅದೇನು ಅನ್ಯಾಯ ಆಗಿಲ್ಲ. ಮತ್ತೆ RSS ಬಗ್ಗೆ ಕೇಳಿದ್ರಿ ತಾವು. ನಮ್ಮ ಬಿಜಾಪುರದ MP ನಮ್ಮ ಸ್ನೇಹಿತರೆ ಜಿಗ್ಜಿಡಿ ಅವರು ಜನತಾದಳದಲ್ಲಿದ್ದಾಗ ಸ್ನೇಹಿತರು, BJPಗೆ ಹೋದ್ಮೇಲೆ ನಮ್ಮ ಸ್ನೇಹಿತರಿಲ್ಲ, ಭಾಳ RSSನ ಕೊಂಡಾಡಿದ್ದಾರೆ. ಅವರಲ್ಲಿ ಒಂದು ಮಾತು ಕೇಳಿದರೆ ಚೆನ್ನಾಗಿರೋದು. ಅವ್ರು ಹೇಳಿರೋ ಅಣಿಮುತ್ತುಗಳಿದೆ ನೋಡಿ, 100ಕ್ಕೆ 100 ಸತ್ಯ RSS ಬಗ್ಗೆ. ನಾನು ಅವ್ರನ್ನ ಒಪ್ಕೊಳ್ತೀನಿ, 100ಕ್ಕೆ 100 ಸತ್ಯ ಅವ್ರು ಹೇಳಿರ್ತಕ್ಕಂಥದ್ದು. ಅಲ್ಲ, ಪಕ್ಷಕ್ಕೆ ಅವ್ರು ಬಂದರೆ ನಾವು ಸೇರಿಸ್ಕೊಳ್ಳೋಕೆ ತಯಾರಿದ್ದೀವಿ, ಅದರಲ್ಲಿ ತಪ್ಪೇ ಇಲ್ಲ. ಬಟ್ RSS ಬಗ್ಗೆ ಅವ್ರು ಹೇಳಿರೋದು 100ಕ್ಕೆ 100 ಸತ್ಯ. ಧನ್ಯವಾದಗಳು, ನಮಸ್ಕಾರ.